ಮೊದಲನೇ ರಾಶಿ ಮೇಷ. ಮೇಷರೇ, ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಧೈರ್ಯ, ಶಕ್ತಿ ಮತ್ತು ಮನಸ್ಸಿನ ಸ್ಪಷ್ಟತೆ ಹೆಚ್ಚಿಸುತ್ತದೆ. ಮನಸ್ಸು ಕೆಲವೊಮ್ಮೆ ಗೊಂದಲದಿಂದ, ಒತ್ತಡದಿಂದ ತುಂಬಬಹುದು. ಆದರೆ ಗ್ರಹಗಳ ಪ್ರಭಾವ ನಿಮ್ಮ ಒಳಬಲವನ್ನು ಬೆಳಗಿಸುತ್ತವೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ನಿಮ್ಮ ಮುಂದಿನ ಯಶಸ್ಸಿಗೆ ದಾರಿ ತೋರಿಸುತ್ತವೆ. ಉದ್ಯೋಗ, ಖಾಸಗಿ ಕೆಲಸದವರು, ಈ ತಿಂಗಳಲ್ಲಿ ಗುರು ಗ್ರಹ 10ನೇ ಭಾವದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಮತ್ತು ಪ್ರಗತಿಗೆ ಸಹಾಯ ಮಾಡುತ್ತದೆ. ನಿಮ್ಮ ಕಾರ್ಯಕ್ಷಮತೆ ಗುರುತಿಸಲ್ಪಡುವ ಸಮಯ ಇದು. ಶನಿ ಗ್ರಹ 6ನೇ ಭಾವದಲ್ಲಿ ಕಾರ್ಯಭಾರ ಮತ್ತು ಒತ್ತಡಗಳನ್ನು ತರುತ್ತದೆ. ಪರಿಶ್ರಮ, ಸಮಯ ನಿರ್ವಹಣೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದಿಂದ ನೀವು ಯಶಸ್ವಿಯಾಗಿ ಮುನ್ನಡೆಸಬಹುದು. ವ್ಯವಹಾರ ಉದ್ಯಮಿಗಳು, ಬುಧ 2ನೇ ಭಾವದಲ್ಲಿ ಸೃಜನಾತ್ಮಕ ಚಿಂತನೆ ಮತ್ತು ವ್ಯವಹಾರ ಸಂವಹನವನ್ನು ಉತ್ತಮ ಮಾಡುತ್ತದೆ. ಶುಕ್ರ 7ನೇ ಭಾವದಲ್ಲಿ ಹೊಸ ಗ್ರಾಹಕರಿಗೆ ಆಕರ್ಷಣೆ ತರಲಿದೆ. ಚಂದ್ರ 12ನೇ ಭಾವದಲ್ಲಿ ಕೆಲವೊಮ್ಮೆ ಅನಿಶ್ಚಿತತೆ ಅಥವಾ ಹಣದ ತಾತ್ಕಾಲಿಕ ಸಮಸ್ಯೆ ತರಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ನಿಖರ ನಿರ್ಧಾರದಿಂದ ಲಾಭ ಸಿಗುತ್ತದೆ. ಯೂಟ್ಯೂಬರ್ ಕ್ರಿಯೇಟರ್ಗಳು, ಗುರು 3ನೇ ಭಾವದಲ್ಲಿ ಹೊಸ ಐಡಿಯಾಗಳಿಗೆ ಮಾರ್ಗ ತೋರುತ್ತದೆ. ಮಂಗಳ 5ನೇ ಭಾವದಲ್ಲಿ ಶಕ್ತಿ, ಕಾರ್ಯನಿರ್ವಹಣಾ ಸಾಮರ್ಥ್ಯ ಮತ್ತು ಪ್ರಯತ್ನವನ್ನು ಹೆಚ್ಚಿಸುತ್ತದೆ. ನಿಮ್ಮ ವಿಡಿಯೋಸ್ ಅಥವಾ ಕಂಟೆಂಟ್ ಹೆಚ್ಚು ರೀಚ್ ಪಡೆಯಬಹುದು. ಬ್ರಾಂಡ್ ಕೊಲ್ಲಬರೇಷನ್ ಅಥವಾ ಮೊನೆಟೈಜೆ ಅವಕಾಶಗಳು ಸಾಧ್ಯ. ಹಣ, ಆರ್ಥಿಕ ಸ್ಥಿತಿ, ಬುಧ 2ನೇ ಭಾವದಲ್ಲಿ ಹಣದ ಯೋಜನೆ, ಬಜೆಟ್, ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ಗೆ ಸಹಾಯ ಮಾಡುತ್ತದೆ. ಚಂದ್ರ ಕೆಲವೊಮ್ಮೆ ಎಮೋಷನಲ್ ಸ್ಪೆಂಡಿಂಗ್ ಕಾರಣವಾಗಬಹುದು. ಫೈನಾನ್ಸಿಯಲ್ ಸ್ಟೆಬಿಲಿಟಿ ಸಾಧಿಸಬಹುದು. ನ್ಯೂ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಲಾಭದಾಯಕ. ಪ್ರೀತಿ, ಕುಟುಂಬ ಸಂಬಂಧಗಳು, ಶುಕ್ರ 7ನೇ ಭಾವದಲ್ಲಿ ಬಾಂಡಿಂಗ್, ರೊಮ್ಯಾನ್ಸ್, ಫ್ಯಾಮಿಲಿ ಹಾರ್ಮೋನಿ ಸುಧಾರಿಸುತ್ತದೆ. ಶನಿ ಕೆಲವೊಮ್ಮೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ತರಬಹುದು. ಓಪನ್ ಕಮ್ಯುನಿಕೇಷನ್ ಮತ್ತು ಪ್ರಾಮಾಣಿಕತೆ ರಿಲೇಷನಲ್ ಸ್ಟೆಬಿಲಿಟಿ ತರಲಿದೆ. ಆರೋಗ್ಯ. ಮಂಗಳ 1ನೇ ಭಾವದಲ್ಲಿ ಎನರ್ಜಿ ಲೆವೆಲ್ಸ್ ಮೇಲೆ ಪ್ರಭಾವ ಬೀರುತ್ತದೆ. ಒತ್ತಡ, ನಿದ್ದೆ ಸಮಸ್ಯೆಗಳು, ತಲೆನೋವು ಕಂಡುಬರುತ್ತದೆ. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ ಮಾಣಿಕ್ಯ, ರೂಬಿ. ಏಕೆ? ಧೈರ್ಯ, ಆತ್ಮವಿಶ್ವಾಸ, ಮನಸ್ಸಿನ ಸ್ಪಷ್ಟತೆ ಹೆಚ್ಚಿಸಲು. ನವೆಂಬರ್ ಫಲ: ಹೊಸ ಅವಕಾಶಗಳನ್ನು ಧೈರ್ಯದಿಂದ ಸ್ವೀಕರಿಸುವ ಶಕ್ತಿ, ಕಾರ್ಯಕ್ಷೇತ್ರದಲ್ಲಿ ಸ್ಥಿರತೆ, ಮನಃಶಾಂತಿ, ಎಮೋಷನಲ್ ಬ್ಯಾಲೆನ್ಸ್. ನಿನ್ನೊಳಗಿನ ಶಕ್ತಿ, ನಂಬಿಕೆ ಮತ್ತು ಪರಿಶ್ರಮದಿಂದ ಹೊರಹೊಮ್ಮುತ್ತದೆ. ಭಯವನ್ನು ಮೀರಿ ಧೈರ್ಯದಿಂದ ಹೆಜ್ಜೆ ಇಡು, ಬೆಳಕು ನಿನ್ನ ದಾರಿಗೆ ತಲುಪುತ್ತದೆ.